ಸಂಘದಿಂದ ಇವತ್ತ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಪತ್ರಿಕಾಗೋಷ್ಠಿಯನ್ನ ಇಲ್ಲಿ ಬಿಜಾಪುರ ರೀಜನಲ್ ಸೆಂಟರ್ ಕಡೆಯಿಂದ ಇಟ್ಕೊಳ್ಳಲಾಗಿದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಂತಹ ಏನು ರಿಸೋರ್ಸಸ್ಗಳಿವೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಂತಹ ಏನು ಫೆಸಿಲಿಟೀಸ್ ಇವೆ, ಆ ಫೆಸಿಲಿಟಿ ಬಗ್ಗೆ ಎಲ್ಲರಿಗೆ ಸಮಾಜಕ್ಕೆ ತಿಳಿ ಹೇಳಬೇಕಂತೂ ತಮ್ಮ ಮಾಧ್ಯಮದಿಂದ ನಾನು ಕೇಳ್ಕೊಂಡು, ಹಾಗೆ ಇಲ್ಲಿ ಪತ್ರಿಕಾಗೋಷ್ಠಿ ಯಾಕಿಟ್ಟಿದ್ದೇವೆ ಅಂದ್ರೆ, ನಮ್ಮ ಈ ರೀಜನಲ್ ಸೆಂಟರ್ ಲಾಸ್ಟ್ ಇಯರ್ ನಿಂದ ಪ್ರಾರಂಭವಾಗಿದೆ. ನಮ್ಮದೇ ಆದಂತ ತಮ್ಗೆಲ್ಲ ಬ್ರೀಫ್ ಹಿನ್ನೆಲೆ ಕೊಡ್ತೇನೆ. ನಮ್ಮ ವಿಶ್ವವಿದ್ಯಾಲಯ ಇದು ಏಕೈಕ ವಿಶ್ವವಿದ್ಯಾಲಯ ODL ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಿದೆ. ODL ಪ್ರೋಗ್ರಾಮ್ ಅನ್ನ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್. ನಮ್ಮ ದೇಶದಲ್ಲಿ 17 ಇಂಥ ವಿಶ್ವವಿದ್ಯಾಲಯಗಳಿವೆ. 17 ವಿಶ್ವವಿದ್ಯಾಲಯಗಳಲ್ಲಿ ಒಂದು ವಿಶ್ವವಿದ್ಯಾಲಯ ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಸೆಂಟ್ರಲ್ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ. ಉಳಿದಂತಹ ವಿಶ್ವವಿದ್ಯಾಲಯಗಳು ಸ್ಟೇಟ್ ಯೂನಿವರ್ಸಿಟಿಗಳು. ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ನಮ್ಮದು ಒಂದು ವಿಶ್ವವಿದ್ಯಾಲಯ, ಅದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 3 ಹಂತದಲ್ಲಿ ಕೆಲಸ ಮಾಡ್ತದೆ. ಒಂದು ಹೆಡ್ ಆಫೀಸ್ ಮೈಸೂರಿನಲ್ಲಿದೆ. ಪ್ರತಿಯೊಂದು ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ನಮ್ಮ ರೀಜನಲ್ ಸೆಂಟರ್ಗಳಿವೆ. 34 ರೀಜನಲ್ ಸೆಂಟರ್ಗಳಿವೆ ಮತ್ತು ಸ್ಟಡಿ ಸೆಂಟರ್ಸ್ 31 ಇವೆ. 178 ಅಂತ ಏನು ಬರೆದಿದ್ದಾರೆ. ಆಕ್ಚುಲಿ ಈಗ ಫಂಕ್ಷನಿಂಗ್ 131 ಇದೆ. 130 ಅಂದ್ರೆ 3 ಟೈರ್ಸ್ ನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಫಂಕ್ಷನ್ ಮಾಡಲಿಕ್ಕೆ UGCA ODL ಪ್ರೋಗ್ರಾಮ್ದವರು, ರೆಗ್ಯುಲೇಟರಿ ಅಥಾರಿಟಿ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಈಗಾಗಲೇ ತಮ್ಗೆ ಗೊತ್ತಿರಬಹುದು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಲಾಸ್ಟ್ ಇಯರ್ ನ್ಯಾಕ್ ಗ್ರೇಡ್ ಅನ್ನ A+ ಪಡೆದುಕೊಂಡಿದೆ. ನ್ಯಾಕ್ ನಲ್ಲಿ ನಾನು 2022 ನವೆಂಬರ್ 11ರಂದು ಜಾಯ್ನ್ ಆಗಿದ್ದಾಗ ನಮಗೆ UGC ರೆಗ್ಯುಲೇಟರಿ ಅಥಾರಿಟೀಸ್ ಅನ್ನ, UGC ಅವರು ಆಗ್ಲಿ, AICT ದವರಾಗ್ಲಿ, NCTE ದವರಾಗ್ಲಿ, ಅವರ ಏನು ರೆಗ್ಯುಲೇಟರಿ ಅಥಾರಿಟಿ ಕಂಡೀಷನ್ ಏನವ ಅವೆಲ್ಲ ಫುಲ್ಫಿಲ್ ಮಾಡ್ಬೇಕಾಗ್ತದೆ. ಹೀಗಾಗಿ ನಾವು ರೆಗ್ಯುಲೇಟರಿ ಅಥಾರಿಟಿ ಏನ್ ಹೇಳಿದೆ UGC ಡಬ್ಬಿಗೆ ಅವ್ರೇನ್ ಮಾಡಿದ್ರು, ಜೂನ್ 30ರೊಳಗಾಗಿ ನ್ಯಾಕ್ ಅನ್ನ ಪಡೆದುಕೊಂಡ್ರೆ ನಮಗೆ ಮುಂದೆ ಅವರು ಅಡ್ಮಿಷನ್ ಸಲುವಾಗಿ ಪರ್ಮಿಷನ್ ಕೊಡ್ತೀವಿ ಅಂತ ಕಂಡೀಷನ್ ಹಾಕಿದ್ರು. ಅದರ ಸಲುವಾಗಿ ಲಾಸ್ಟ್ ಇಯರ್ ನಾನು ಜಾಯಿನ್ ಆದ ತಕ್ಷಣನೇ ಮೇ ತಿಂಗಳಲ್ಲಿ ನಾನು ನ್ಯಾಕ್ A+ ಅನ್ನ ಮಾಡಿಕೊಂಡೆ. ಹೀಗಾಗಿ ಲಾಸ್ಟ್ ಇಯರ್ ಜನವರಿ ಸೈಕಲ್ ನಲ್ಲಿ ನಾನು 18,000 ವಿದ್ಯಾರ್ಥಿಗಳ ಅಡ್ಮಿಷನ್ ಆಯ್ತು. ಜುಲೈ ಸೈಕಲ್ ನಲ್ಲಿ 25,000 ಅಡ್ಮಿಷನ್ ಆಯ್ತು. ನಾನು ಪ್ರತ್ಯೇಕ ಜಿಲ್ಲೆಗಳಿಗೆ ಹೋಗಿ ಪ್ರತ್ಯೇಕ ಜಿಲ್ಲೆಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಗಳಲ್ಲಿ ಏನೇನು ಅನುಕೂಲಗಳಿವೆ, ಏನೇನು ಫೆಸಿಲಿಟಿ ಇವೆ ಮತ್ತು ಸರ್ಕಾರದ ಉದ್ದೇಶ ಏನಿದೆ, ಆ ಸರ್ಕಾರ ಉದ್ದೇಶವನ್ನ ನಾವು ಈಡೇರಿಸ್ತಾ ಇದ್ದೇವೆ ನಮ್ಮ ಥ್ರೂ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರಬಹುದು, ಎಜುಕೇಶನ್ ಟು ಆಲ್ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ ಮತ್ತು ಕರ್ನಾಟಕ ಸರ್ಕಾರ ಆಗ್ಲಿ ಎಜುಕೇಶನ್ ಎಲ್ಲರಿಗೂ ಕೊಡಬೇಕು, ಎಲ್ಲರಿಗೆ ಎಜುಕೇಶನ್ ಅನ್ನ ಮುಟ್ಟಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು, GR ಅನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಸರ್ಕಾರ ಉದ್ದೇಶ ಇದೆ. ಆ ಸರ್ಕಾರ ಉದ್ದೇಶವನ್ನ ಈಡೇರಿಸುವ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯ ಕಡೆಯಿಂದ ನಾವು ಸರ್ಕಾರ ಉದ್ದೇಶವನ್ನ ಈಡೇರಿಸುವ ಮಾಧ್ಯಮವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ODL ಪ್ರೋಗ್ರಾಮ್ ಪ್ರಕಾರ, ರೆಗ್ಯುಲೇಟರಿ ಅಥಾರಿಟಿ UGC ಪ್ರಕಾರ, NCTA ಪ್ರಕಾರ ಮತ್ತು AICT ಪ್ರಕಾರ ಅದೆಲ್ಲ ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡಿ ನಾವು ನ್ಯಾಕ್ A+ ಅನ್ನ ಪಡೆದುಕೊಂಡಿದ್ದೆವು. ಹೀಗಾಗಿ ಈ ವರ್ಷ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ನಾವು ಪ್ರೆಸ್ ಮೀಟ್ ಮಾಡಿ, ನಮ್ಮಲ್ಲಿ ಇದ್ದಂತ ಟೋಟಲಿ 64 ಕೋರ್ಸ್ಗಳಿವೆ. ಇಡೀ ನಮ್ಮ ದೇಶದಲ್ಲಿ ಯಾವ ವಿಶ್ವವಿದ್ಯಾಲಯಕ್ಕೆ ಇಷ್ಟು ಕೋರ್ಸ್ಗಳನ್ನ ಕೊಟ್ಟಿಲ್ಲ. ಯಾಕಂದ್ರೆ ನಾನು ನ್ಯಾಕ್ A+ ಪಡೆದುಕೊಂಡಿದ್ಮೇಲೆ ಆ UGC ಸೆಕ್ರೆಟರಿ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಇಂಥ ವಿಶ್ವವಿದ್ಯಾಲಯ ಒಂದು ಹಂತಕ್ಕೆ ತಂದಿದ್ದ ನೀವು, ಅದಕ್ಕೆ ನಾವು ಎಲ್ಲ ಫಿಸಿಕಲ್ ಇನ್ಸ್ಪೆಕ್ಷನ್ಗೆ ಬಂದಿದ್ರು. ಲಾಸ್ಟ್ ಮಂತ್ 17ನೇ ತಾರೀಕಿಗೆ UGC ದವರು ಒಂದು ಕಮಿಟಿ ಬಂದಿತ್ತು. ನಾಗೇಶ್ವರ ರಾವ್ ಅಂತಂದು ಸೆಂಟ್ರಲ್ ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ, ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ದಾರೆ ನಾಗೇಶ್ವರ ರಾವ್. ಆ ಕಮಿಟಿ ಇನ್ನು ಟೋಟಲ್ ಕಮಿಟಿ ಗುಜರಾತ್ನವರೊಬ್ಬರು ಅಮಿ ಉಪಾಧ್ಯಾಯ ಅಂತ ಅವರ ಮತ್ತ ಯಾದವ್ ಅಂತ ಅವರೆಲ್ಲ ಫಿಸಿಕಲ್ ಇನ್ಸ್ಪೆಕ್ಷನ್ ಅನ್ನ ನೋಡಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನ ನಾವು ಮಾಡ್ತಾ ಇದ್ದೇವೆ, SLN ಕೊಡ್ತಾ ಇದ್ದೇವೆ,
ಹೀಗೆ ಅವೆಲ್ಲ ವೆರಿಫಿಕೇಶನ್ ಮಾಡಿ ಅವರೆಲ್ಲ ಅಪ್ರಿಷಿಯೇಟ್ ಮಾಡಿ ನಿನ್ನೆ ಮತ್ತು ಒಂದು ಅರ್ತ್ ಸೈನ್ಸ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ನಿನ್ನೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಬಂದಿದೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಟೋಟಲಿ 64 ಪ್ರೋಗ್ರಾಮ್ಗಳಿವೆ. 64 ಅದರಲ್ಲಿ 10 ಪ್ರೋಗ್ರಾಮ್ ಆನ್ಲೈನ್ ಕೊಟ್ಟಿದ್ದಾರೆ. ನ್ಯಾಕ್ A+ ಪಡೆದಿದ್ರಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ 10 ಆನ್ಲೈನ್ ಪ್ರೋಗ್ರಾಮ್. ಆನ್ಲೈನ್ ಅಂದ್ರೆ ಆ ವಿದ್ಯಾರ್ಥಿ ಅವನ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಬಂದ್ರೆ ಮನೆಯಲ್ಲಿ ಕೂತು ಅವ ಎಕ್ಸಾಮಿನೇಷನ್ ಬರೀಬಹುದು, ಅಡ್ಮಿಷನ್ ಮಾಡ್ಕೋಬಹುದು. ಮನೆಯಲ್ಲಿ ಅವ ಎಲ್ಲಿ ಹೋಗ್ಬೇಕಾಗಿಲ್ಲ, ಫೀಸ್ ಪೇ ಮಾಡಬಹುದು. ನಮ್ದೆಲ್ಲ ಫೀ ಆನ್ಲೈನ್ ಕಟ್ಕೊಳ್ತೇವೆ ನಾವು, ಯಾವುದು ಆಫ್ಲೈನ್ ಇಲ್ಲ. ಎಲ್ಲಿ ಯಾರಾದರೂ ನೀವು ಆಫ್ಲೈನ್ ಕಟ್ಟಿದ್ರೆ ಅದು ತಪ್ಪು. ನಮ್ಮ ವಿಶ್ವವಿದ್ಯಾಲಯ ಓನ್ಲಿ ಆನ್ಲೈನ್ ಫೀಸ್ ಅನ್ನ ಪಡ್ಕೊಳ್ತದೆ. ಹೀಗಾಗಿ ಆನ್ಲೈನ್ ಫೀಸ್ ಅಷ್ಟೇ ಕಟ್ಟಬೇಕು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಂತ ಏನು 64 ಕೋರ್ಸ್ಗಳಲ್ಲಿ 34 ODL ಕೋರ್ಸ್ಗಳನ್ನ ಆಫ್ಲೈನ್ ಕೋರ್ಸ್ಗಳಿವೆ, 10 ಕೋರ್ಸ್ಗಳನ್ನ ಆನ್ಲೈನ್ ಕೋರ್ಸ್ಗಳಿವೆ. ಅದ್ರ ಜೊತೆಗೆ MSW ಮತ್ತು BSW ಈ ಕೋರ್ಸ್ಗಳನ್ನ ಈ ವರ್ಷ ಸ್ಟಾರ್ಟ್ ಮಾಡಿದ್ದೆವು. MSW ಮತ್ತು MBA, MCOM ಇವುಗಳಿಗೆ ಪ್ರತ್ಯೇಕವಾಗಿ ನಾವು ನಮ್ಮ ಏನು BPL ಕಾರ್ಡ್ ಮಹಿಳೆಯರಿಗೆ 15% ರಿಯಾಯಿತಿಯನ್ನ ಕೊಡ್ತಾ ಇದ್ದೇವೆ. ಮತ್ತು ಟ್ರಾನ್ಸ್ಜೆಂಡರ್ಸ್ಗೆ ಮತ್ತು ಬ್ಲೈಂಡ್ ಸ್ಟೂಡೆಂಟ್ಗೆ ಮತ್ತು ಪ್ಯಾಂಡಮಿಕ್ ನಲ್ಲಿ ತೀರ್ಕೊಂಡಂತಹ ಅವರ ತಂದೆ ತಾಯಿಗಳ ಮಕ್ಕಳಿಗೆ ಅವರಿಗೆಲ್ಲ ಫ್ರೀ ಎಜುಕೇಶನ್. ನಮ್ಮ ವಿಶ್ವವಿದ್ಯಾಲಯ ಸರ್ಕಾರಿ ಸಂಸ್ಥೆ ಆದರೂ ನಮ್ಮ ವಿಶ್ವವಿದ್ಯಾಲಯಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇಲ್ಲ ಸರ್ಕಾರದಿಂದ. ಆದ್ರೂ ನಮ್ಮ ವಿಶ್ವವಿದ್ಯಾಲಯ ಸಮಾಜ ಸಲುವಾಗಿ ಸರ್ಕಾರದ ಏನು ದೇಹ ಉದ್ದೇಶ ಇದೆ, ಸರ್ಕಾರದ ಏನು ಪ್ರಾಜೆಕ್ಟ್ಗಳಿವೆ, ಸರ್ಕಾರ ಏನು ಅನುಷ್ಠಾನವನ್ನು ಮಾಡ್ಬೇಕಂತಿದೆ, ಅದನ್ನ ಎಜುಕೇಶನ್ ಅನ್ನ GR ಅನ್ನ ಇನ್ಕ್ರೀಸ್ ಮಾಡ್ಬೇಕಂತ ಆಶೆ ಇರ್ತದೆ. ಅದರ ಸಲುವಾಗಿ ಸರ್ಕಾರ GR ಇನ್ಕ್ರೀಸ್ ಮಾಡೋ ಸಲುವಾಗಿ ನಮ್ಮ ODL ವಿಶ್ವವಿದ್ಯಾಲಯಗಳು 11% GR ಅನ್ನ ಇನ್ಕ್ರೀಸ್ ಮಾಡ್ತವೆ. ಯಾಕಂದ್ರೆ ಕನ್ವೆನ್ಷನಲ್ ವಿಶ್ವವಿದ್ಯಾಲಯಗಳಲ್ಲಿ ಓನ್ಲಿ 10, 30, 40 ಸೀಟ್ಗಳು ಇರ್ತವೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ MBA ಆಗ್ಲಿ ಮತ್ತು ಅನೇಕ MCOM ಆಗ್ಲಿ ಬೇರೆ ಬೇರೆ PGಗಳಿಗೆ ನಮ್ಗೆ ಲಿಮಿಟೆಡ್ ಇರಲ್ಲ, ಜಾಸ್ತಿ ವಿದ್ಯಾರ್ಥಿಗಳು ತಗೋಬಹುದು. ಮತ್ತು SLMಗಳನ್ನ ಮಾಡಿ ಕೊಡಬೇಕಾಗ್ತದೆ. ಅವರು ನಮಗೂ UGCದವರು ಕಂಡೀಷನ್ ಹಾಕಿದ್ದಾರೆ. ಒಂದು ಯಾವುದೇ ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಬೇಕಾದ್ರೆ UG ಮಾಡಬೇಕಾದ್ರೆ 3 ಸ್ಟಾಫ್ ಅಂತೂ ಕಂಪಲ್ಸರಿ ಇರಬೇಕು, ಟೀಚಿಂಗ್ ಸ್ಟಾಫ್. ಮತ್ತು PG ಮಾಡಬೇಕಾದ್ರೆ ಟೋಟಲಿ 6 ವಿದ್ಯಾರ್ಥಿಗಳು 6 ಸ್ಟಾಫ್ ಅನ್ನ ಇರಬೇಕಂತ ಇರ್ತದೆ. PG UG ಮಿನಿಮಮ್ 5 ಏನು ಟೀಚರ್ಸ್ ಇರ್ಬೇಕಂತ ಇರ್ತದೆ. ಹೀಗಾಗಿ ಪ್ರತಿಯೊಂದು ಸಬ್ಜೆಕ್ಟ್ಗೆ, ಪ್ರತಿಯೊಂದು PG ಮತ್ತು UG ಕೋರ್ಸ್ಗಳಿಗೆ ಮಿನಿಮಮ್ ಟೀಚರ್ಸು 5 ಜನ ಇರಬೇಕಾಗ್ತದೆ. ಈ ಕಂಡೀಷನ್ ಪ್ರಕಾರ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಟೋಟಲಿ 126 ಜನ ಟೀಚಿಂಗ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾನ್ ಟೀಚಿಂಗ್ ನಲ್ಲಿ ಆಲ್ಮೋಸ್ಟ್ 1500 ಆಲ್ಮೋಸ್ಟ್ 1500 ವರೆಗೆ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಗಳಿಗೆ ನಮ್ಮ ಸೌತ್ ನಲ್ಲಿ ಟೋಟಲಿ 10 ನಮ್ಮದೇ ಆದಂತಹ ಬಿಲ್ಡಿಂಗ್ಗಳಿವೆ. ಎಸ್ಪೆಷಲಿ ತಾವೆಲ್ಲ ನೋಡಿರ್ಬೋದು, ಮಂಡ್ಯ, ಹಾಸನ, ಚಾಮರಾಜನಗರ ನಮ್ಮದೇ ಆದಂತಹ ಬಿಲ್ಡಿಂಗ್ಗಳು, ಪ್ರತ್ಯೇಕ ಬಿಲ್ಡಿಂಗ್ಗಳಿವೆ. ಅವೆಲ್ಲ ಅಲ್ಲಿ ಬಹಳ ಸೌಲಭ್ಯಗಳಿವೆ. ಅದೇ ತರ ನಾವು ನಮ್ಮ ಈ ಕಡೆ ನಾರ್ತ್ ಭಾಗದಲ್ಲಿ ಬಿಜಾಪುರದಲ್ಲಿ ನಮ್ಮದೇ ಆದಂತಹ ಏನು ಪ್ರಾದೇಶಿಕ ಕೇಂದ್ರವನ್ನ ಮಾಡ್ಬೇಕಂತ ಹೇಳಿ DC-ಗೆ ನಾನು ಲೆಟರ್ ಬರೆದೆ. ಎಲ್ಲಾ DC-ಗಳಿಗೆ ನಾನು ಐ ಆಮ್ ಬೇಸಿಕಲಿ ಫ್ರಮ್ ದ ಮಹಿಳಾ ವಿಶ್ವವಿದ್ಯಾಲಯ ಎಲೆಕ್ಟ್ರಾನಿಕ್ ಪ್ರೊಫೆಸರ್ ನಾನು. ಹೀಗಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ, ಡ್ರಾಪ್ಔಟ್ ಆದಂತಹ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ, ಯಾರು ಕೆಲಸ ಮಾಡ್ಕೊಂಡು ಓದ್ಬೇಕಂತಾರೆ ಹೈಯರ್ ಎಜುಕೇಶನ್, ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ದೇಹ ಉದ್ದೇಶ ಏನಿದೆಯಲ್ಲ, ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತ ಆಲ್ರೆಡಿ ಫಸ್ಟ್ ಲೈನ್ ನಲ್ಲಿ ಹೇಳಿದೆವು ನಾವು. ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ, ಇದು ಸರ್ಕಾರ ಉದ್ದೇಶ ಇದೆ. ಆ ಸರ್ಕಾರ ಉದ್ದೇಶವನ್ನ ನಾವು ಈಡೇರಿಸ್ತಾ ಇದ್ದೇವೆ. ಈಡೇರಿಸುವ ಸಲುವಾಗಿ ಆಫ್ಲೈನ್ ಮತ್ತು ಆನ್ಲೈನ್ ಪ್ರೋಗ್ರಾಮ್ ಅನ್ನ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವರು UGCದವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಡೆದಂತ ಎಷ್ಟೋ ವಿದ್ಯಾರ್ಥಿಗಳು ಕಾಲೇಜ್ ಲೆಕ್ಚರ್ ಆಗಿದ್ದಾರೆ ಮತ್ತು IAS ಆಗಿದ್ದಾರೆ. ಒಬ್ಬರು ಕೆಂಪ ಹನುಮಯ್ಯ ಅಂತ ಕನ್ನಡ ಲಿಟ್ರೇಚರ್, ಅವನ್ ಟೋಟಲಿ ಬ್ಲೈಂಡ್ ಅದನ. ತುಮಕೂರದವರು, ಅವರು ವೆಸ್ಟ್ ಬೆಂಗಾಲ್ನಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ PG ಮಾಡುವಂತ ಕನ್ನಡ ಲಿಟ್ರೇಚರ್ ಮಾಡಿದಂತ ವಿದ್ಯಾರ್ಥಿ ಅವರು DC ಆಗಿದ್ದಾರೆ.
ವೆಸ್ಟ್ ಬೆಂಗಾಲ್ನಲ್ಲಿ ಇದ್ದಾರೆ, ಕೆಂಪ ಹನುಮಯ್ಯ ಫ್ರಮ್ ತುಮಕೂರು. ಮತ್ತು ಎಷ್ಟೋ ಜನ KS ಕ್ಲಾಸ್ 1 ಆಫೀಸರ್ ಆಗಿದ್ದಾರೆ. 2010 ಬ್ಯಾಚ್ ನಲ್ಲಿ ಅವರು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದ್ದವರು, ಅವರೆಲ್ಲ 10 ಜನ, ಅದರಲ್ಲಿ ಶಿವರಾಜ್ ಅಂತಿದ್ದಾರೆ, ಗಿರೀಶ್ ಅಂತಿದ್ದಾರೆ. ಹೀಗಾಗಿ 10 ಜನ ಡೈರೆಕ್ಟ್ ಆಗಿ ಕ್ಲಾಸ್ 1 ಆಫೀಸರ್ ಆಗಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯ ಕೆಲವರಿಗೆ ಅನಿಸ್ತಿರ್ಬೇಕು, ನಮ್ಮ ಡಿಸ್ಟೆನ್ಸ್ ಎಜುಕೇಶನ್ ಅಂದ್ರೆ ಬರೀ ಸರ್ಟಿಫಿಕೇಟ್ ಎಲ್ಲ. ಕೆಲವು ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ ಬರ್ತಾರೆ, ಕೆಲವು ವಿದ್ಯಾರ್ಥಿಗಳು ಕ್ವಾಲಿಟಿ ಎಜುಕೇಶನ್ ಸಲುವಾಗಿ ಬರ್ತಾರೆ, ಕೆಲವು ವಿದ್ಯಾರ್ಥಿಗಳು ಬಹಳ ಜಾಣರಿರ್ತಾರೆ. ಫಾರ್ ಎಕ್ಸಾಂಪಲ್ಸ್, ನಿಮ್ಮ CT ರವಿ ಅವರು ಮೊನ್ನೆ PhD ಪಡ್ಕೊಂಡ್ರು ನಮ್ಮ ವಿಶ್ವವಿದ್ಯಾಲಯದಿಂದ. DK ಶಿವಕುಮಾರ್ ಅವರು ನಮ್ಮ ವಿಶ್ವವಿದ್ಯಾಲಯದಿಂದ ಪೊಲಿಟಿಕಲ್ ಸೈನ್ಸ್ MA ಪಡ್ಕೊಂಡಿದ್ದಾರೆ. ಉಮಾಶ್ರೀ ಅವರು ನಮ್ಮ ವಿಶ್ವವಿದ್ಯಾಲಯ PhD ಪರ್ಚೂ ಮಾಡ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯ ಎಷ್ಟೋ ಈ ಗವರ್ನರ್ ಆಫೀಸ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿಗಳಾದಾರ, ಅವರೆಲ್ಲ PhD ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲೂ ಸಹ ಯಾವುದೂ ಕ್ವಾಲಿಟಿಗೆ ಕಾಂಪ್ರಮೈಸ್ ಇಲ್ಲ. ನಮ್ಮ ವಿಶ್ವವಿದ್ಯಾಲಯದಲ್ಲೂ ನುರಿತ ಸಿಬ್ಬಂದಿಗಳಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಅನುಭವಿ ನಾನ್ ಟೀಚಿಂಗ್ ಇದ್ದಾರೆ. ನಾವು ನಮ್ಮ ವಿಶ್ವವಿದ್ಯಾಲಯದ ಏನು ಲಿಟ್ರೇಚರ್ ತಗೊಂಡು, ಏನು SLM ತಗೊಂಡು ಎಷ್ಟೋ ಜನ ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ ಆಗಿದ್ದಾರೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಸರ್ಟಿಫಿಕೇಟ್ ಪಡೆದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಕನ್ವೆನ್ಷನಲ್ ಏನು ಸರ್ಟಿಫಿಕೇಟ್ ಪಡೆದಾರಲ್ಲ ಅವರಿಗೆ ಇದು ಈಕ್ವಲೆಂಟ್ ಇದೆ. UGCದವರು ಮಾನ್ಯತೆ ಮಾಡಿ ಅವರು ಆಲ್ರೆಡಿ ನಮ್ಗೆ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ವರ್ಷದಿಂದ ಯಾರೇ ಒಬ್ಬ ವಿದ್ಯಾರ್ಥಿ ಅವನು ಒಂದು ರೆಗ್ಯುಲರ್ ನಲ್ಲಿ ಮಾಡಿದ್ರೆ, ಡಿಗ್ರಿ ಮಾಡಿದ್ರೆ, ಇನ್ನೊಂದು ನಮ್ಮಲ್ಲಿ ನಮ್ಮ ODL ಪ್ರೋಗ್ರಾಮ್ ನಲ್ಲಿ ಡಿಗ್ರಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಅಂತಾರೆ. 2 ಡಿಗ್ರಿಗಳನ್ನ ಎಟ್ ಎ ಟೈಮ್ ಮಾಡ್ಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ UGCದವರು ಮಾನ್ಯತೆ ಕೊಟ್ಟಿದ್ದಾರೆ. ನಮ್ಮ UGCದವರು 2028ರವರೆಗೆ ನಮಗೆ ಮಾನ್ಯತೆ ಇದೆ. ಈಗಾಗಲೇ ಹಿಂದೆ ಏನೋ ಮಾನ್ಯತೆ ಹೋಗಿತ್ತು, ಆದ್ರೆ ನಾನು 2022 ನವೆಂಬರ್ನಲ್ಲಿ ಜಾಯಿನ್ ಆದ ತಕ್ಷಣನೇ ಅವ್ರು ಏನ್ ಕಂಡೀಷನ್ ಹಾಕಿದ್ರು ಆ ಕಂಡೀಷನ್ ಅನ್ನ ಫುಲ್ಫಿಲ್ ಮಾಡಿ NAC A+ ಅನ್ನ ಪಡ್ಕೊಂಡು ಅವರಿಂದ ನಮ್ಮಿಂದ PPR ಸಬ್ಮಿಟ್ ಮಾಡಿ ಎಲ್ಲಾ ಪ್ರೋಗ್ರಾಮ್ ಅನ್ನ 2028ರವರೆಗೆ ಸ್ಯಾಂಕ್ಷನ್ ಮಾಡ್ಕೊಂಡಿವಿ. 5 ವರ್ಷದವರೆಗೆ ನಮ್ಮಲ್ಲಿ ಏನು ತೊಂದರೆ ಇಲ್ಲ. ಆಗ ಮುಂದೆ ಬಂದವರು ಮುಂದೆ ಮಾಡಬೇಕಾಗ್ತದೆ. ವೈಸ್ ಚಾನ್ಸಲರ್ ಯಾರು ಬರ್ತಾರ ಅವ್ರ ಮುಂದೆ ಅಗೇನ್ NAC ಅನ್ನ ತಗೊಳ್ಬೇಕು. ಏನು ರೆಗ್ಯುಲೇಟರಿ ಅಥಾರಿಟಿ ಏನ್ ಕಂಡೀಷನ್ ಹಾಕಿದ್ದಾರೆ ಆ ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಅದ್ರ ಜೊತೆಗೆ ಆ ಕಂಡೀಷನ್ ಫುಲ್ಫಿಲ್ ಮಾಡಿದ ಮೇಲೆ ಅವರು NAC UGCದವರು, NACದವರು ಮತ್ತು UGCದವರು, AICTದವರು, NCTದವರು ಅವರು ನಮಗೆ ಪರ್ಮಿಷನ್ ಕೊಡ್ತಾರೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವುದು ಸೌಲಭ್ಯ, ಈ ರಿಸೋರ್ಸಸ್ ಅನ್ನ ಮೊನ್ನೆ ನಾನು ಆಲ್ಮೋಸ್ಟ್ 2 ಕೋಟಿ ಅಂದ್ರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಇರ್ತಾರೆ, ಅವರು ಈ ಬುಕ್ಸ್ ಈ ರಿಸೋರ್ಸಸ್ ಅನ್ನ ಓದೋ ಸಲುವಾಗಿ ನಾವು ಲೈಬ್ರರಿಗೆ ಈ ರಿಸೋರ್ಸ್ ಅನ್ನು ಪರ್ಚೇಸ್ ಮಾಡಿದ್ದೆವು. ಮತ್ತು SLM ಈವನ್ ಈಗ ಆನ್ಲೈನ್ ಅಥವಾ ಆಫ್ಲೈನ್ ಇದ್ರು ಡೈರೆಕ್ಟ್ ಯಾವುದೇ ಅಸೈನ್ಮೆಂಟ್ ಅನ್ನ ನಮ್ಮ ವಿದ್ಯಾರ್ಥಿ ಇಲ್ಲೇ ಮನೆಯಲ್ಲಿ ಕೂತು ಅವನ ಅಸೈನ್ಮೆಂಟ್ ಅನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆವು. ಹೀಗಾಗಿ ಅನೇಕ ಏನು ಸೌಲಭ್ಯಗಳು ನಮ್ಮ ವಿಶ್ವವಿದ್ಯಾಲಯದಿಂದ ವಿದ್ಯಾರ್ಥಿಗಳಿಗೆ ಒದಗಿಸ್ಕೊಟ್ಟಿದ್ದೆವು. ಹೀಗಾಗಿ ತಮ್ಮ ಥ್ರೂನೇ ಅಂದ್ರೆ ತಮ್ಮ ಮುಖೇನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಂತ ಸೌಲಭ್ಯಗಳನ್ನ ತಾವು ಜನರಿಗೆ ಸಮಾಜಕ್ಕೆ ತಿಳಿ ಹೇಳಬೇಕು. ನಮ್ಮ ಏನು ಬಿಜಾಪುರ ಜಿಲ್ಲೆಯ ಪತ್ರಕರ್ತರ ಮಾಧ್ಯಮದಿಂದ ಅಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಂತ ಏನು ಸೌಲಭ್ಯಗಳನ್ನ ತಾವು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ಇಂತಿಂತ ಸೌಲಭ್ಯ ಇದೆ, ಈ ಎಲ್ಲಾ ಕೋರ್ಸ್ಗಳ ಲೀಸ್ಟ್ ಅನ್ನು ತಮಗೆ ಕೊಟ್ಟಿದ್ದಾರೆ. ಮತ್ತು ಎಲ್ಲಾ ಯೂನಿವರ್ಸಿಟಿ ಕಂಪೇರ್ ಮಾಡಿದ್ರೆ ನಮ್ಮ ವಿಶ್ವವಿದ್ಯಾಲಯ ಫೀಸ್ ಬಹಳ ಮಿನಿಮಮ್ ಇದೆ. ಇದು ಸರ್ಕಾರಿ ಸಂಸ್ಥೆ ಆಗಿದ್ರಿಂದ ನಾವು ಯಾವುದೇ ಫೀಸ್ ಅನ್ನ ಜಾಸ್ತಿ, ಈಗ MBA ಮಾಡಬೇಕಾದ್ರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಮಿನಿಮಮ್ 14 ಲಕ್ಷ ತಗೊಳ್ತಾರೆ. ನಮ್ಮಲ್ಲಿ ಓನ್ಲಿ 25,000 ಅಡ್ಮಿಷನ್ ಇದೆ. 25,000ಕ್ಕೆ ಅಡ್ಮಿಷನ್ ಕೊಡ್ತಾ ಇದ್ದೇವೆ ನಾವು. ಹೀಗಾಗಿ ಗವರ್ಮೆಂಟ್ ಸರ್ಕಾರಿ ಸಂಸ್ಥೆ ಆಗಿದ್ರಿಂದ ನಾವು ಮಿನಿಮಮ್ ಫೀಸ್ ಅನ್ನ ಕಟ್ಟಿ ಪಡ್ಕೊಂಡು, ಮತ್ತು ಸರ್ಕಾರದ ಏನು ದೇಹ ಉದ್ದೇಶ ಇದೆಯಲ್ಲ GR ಇನ್ಕ್ರೀಸ್ ಮಾಡ್ಬೇಕಂತ
ಆ ಉದ್ದೇಶವನ್ನ ಈಡೇರಿಸಿ ಮತ್ತು ರೆಗ್ಯುಲೇಟರಿ ಅಥಾರಿಟಿಯಿಂದ ಪರ್ಮಿಷನ್ ತಗೊಂಡು 2028ವರೆಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸದೃಢವಾಗಿ ಮತ್ತು A+ ಅನ್ನ ಪಡೆದುಕೊಂಡಿದ್ರಿಂದ ಅಕಾಡೆಮಿಕ್ ಅಚೀವ್ಮೆಂಟ್ ಆಗಿದೆ. 27 ವರ್ಷದಲ್ಲಿ ಆಲ್ಮೋಸ್ಟ್ ಈಗ 28ನೇ ವರ್ಷ ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭವಾಗಿ ನಾನು 9ನೇ ವೈಸ್ ಚಾನ್ಸಲರ್ ನಾರ್ತ್ ನಿಂದ ಹೋಗಿದ್ದವ. ನಾನು ಏಕೈಕ ವೈಸ್ ಚಾನ್ಸಲರ್. ಡೇ ಅಂಡ್ ನೈಟ್ ನಾನು ವಿಶ್ವವಿದ್ಯಾಲಯ ಸಲುವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ತಮ್ದೆಲ್ಲ ಸಹಕಾರ ಇದ್ರೆ ನಮ್ಮ ಭಾಗದಲ್ಲಿ ಡ್ರಾಪ್ ಔಟ್ ಆದ ವಿದ್ಯಾರ್ಥಿಗಳು, ಎಷ್ಟೋ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡೋ ವಿದ್ಯಾರ್ಥಿಗಳು ಮತ್ತು ಎಲ್ಲೋ ಮನೆಯಲ್ಲಿ ಅನೇಕ ತೊಂದರೆಗಳಿಂದ ಅವರ ಹೈಯರ್ ಎಜುಕೇಶನ್ ಡ್ರಾಪ್ ಆಗಿದ್ರಿಂದ ಅಂತ ವಿದ್ಯಾರ್ಥಿಗಳು ಸಹ ನಮ್ಗೆ ನಮ್ಮ ಈ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಕೋರ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಹೀಗಾಗಿ ತಾವೆಲ್ಲ ನಮ್ಮ ಈ ಬಿಜಾಪುರ ಡಿಸ್ಟಿಕ್, ಯಾಕಂದ್ರೆ ಇದು ಬಿಜಾಪುರ ಡಿಸ್ಟಿಕ್ ಬಹಳ ಹಳೆಯ ಡಿಸ್ಟಿಕ್. ನಮ್ಮ ಈ ಡಿಸ್ಟಿಕ್ ನಲ್ಲಿ ಎಷ್ಟು ತಾಲೂಕುಗಳಿವೆ, ಎಷ್ಟು ಹಳ್ಳಿಗಳಿವೆ. ಆ ಹಳ್ಳಿಗಳಿಗೆ ಎಲ್ಲ ತಮ್ಮ ಮುಖೇನ ನಮ್ಮ ವಿಶ್ವವಿದ್ಯಾಲಯದ ಏನು ಸೌಲಭ್ಯಗಳನ್ನ ತಾವು ತಮ್ಮ ಪತ್ರಿಕೆಯ ಮೂಲಕ ತಿಳಿಸ್ಬೇಕಂತ ಹೇಳುತ್ತಾ ಈ ಪತ್ರಿಕಾ ಮಾಧ್ಯಮದ ಏನು ಪ್ರೆಸ್ ಮೀಟ್ ಅನ್ನ ನಾವು ಇವತ್ತ ಇಲ್ಲಿ ಬಿಜಾಪುರ್ನಲ್ಲಿ ಇಟ್ಕೊಂಡಿದ್ದೆವು. ಹಾಗೆ ತಮ್ಗೆಲ್ಲ ಏನಾದರೂ ಏನು ಕ್ವಶನ್ಸ್ ಇದ್ರೆ ನಾನು 5 ನಿಮಿಷ ತಮ್ಮ ಆನ್ಸರ್ ಮಾಡಲಿಕ್ಕೆ ಸಿದ್ಧನಿದ್ದೀನಿ. ಧನ್ಯವಾದಗಳು. ಡ್ಯುಯಲ್ ಡಿಗ್ರಿ ಅಂದ್ರೆ ಸರ್, ಬೇರೆ ಈಗ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಒಬ್ಬರು ಮಹಿಳೆ ಒಂದು MA ಕೋರ್ಸ್ ಮಾಡ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿನೂ ಸಹ ಇನ್ನೊಂದು MA ಮಾಡಲಿಕ್ಕೆ ಅವಕಾಶ ಇದೆ. ಎರಡು ನಮ್ಮಲ್ಲೇ ಅಲ್ಲ, ಅಲ್ಲಿ ಯಾಕಂದ್ರೆ ನಮ್ಮಲ್ಲಿ 2 ಸೈಕಲ್ ಅಡ್ಮಿಷನ್ ಇರ್ತದೆ. ನಮ್ಗ ಇವರಿಗೆ ಬೇರೆ ಬೇರೆ ಅಂದ್ರೆ ಅಡ್ಮಿಷನ್ ಇವರು ಒಂದೇ ಸಲ ತಗೋತಾರೆ. ಬೇರೆ ವಿಶ್ವವಿದ್ಯಾಲಯದಲ್ಲೂ ಕನ್ವೆನ್ಷನಲ್ ವಿಶ್ವವಿದ್ಯಾಲಯಗಳು ಅವು ಲಿಮಿಟೆಡ್ ಸೀಟ್ ಇರ್ತವೆ. ನಮ್ಮಲ್ಲಿ ಅವರಲ್ಲಿ ಒಂದೇ ಒಂದು ಸಲ ವರ್ಷಕ್ಕೆ ಅಡ್ಮಿಷನ್ ಆಗ್ತದೆ. ನಮ್ಮಲ್ಲಿ ಏನಾಗ್ತದೆ, 2 ಆವರ್ತಿ 2 ಸೈಕಲ್ ನಲ್ಲಿ, ಒಂದು ಜನವರಿ ಸೈಕಲ್ ಮತ್ತು ಇನ್ನೊಂದು ಜುಲೈ ಸೈಕಲ್. ಜನವರಿ ಸೈಕಲ್ ಅಂದ್ರೆ ಅಪ್ ಟು ಮಾರ್ಚ್ 31 ವರೆಗೆ ನಾವು ಅಡ್ಮಿಷನ್ ಓಪನ್ ಇಡ್ತೇವೆ. ಅದು ಆದ್ಮೇಲೆ ನಮ್ಮಲ್ಲಿ ಏನು ಅಡ್ಮಿಷನ್ ಆಗಿರ್ತಾರಲ್ಲ, ಆ ಅಡ್ಮಿಷನ್ ಆಗಿದ್ದ ಮಕ್ಕಳಿಗೆ ಟೋಟಲ್ ಲಿಸ್ಟ್ ಅನ್ನ UGC ಕಳಿಸ್ತೇವೆ ನಾವು. 15 ಏಪ್ರಿಲ್ ಒಳಗಾಗಿ ಕಳಿಸ್ಬೇಕಂತ ಇರ್ತದೆ ಕಂಡೀಷನ್. ಅದ್ರೊಳಗಾಗಿ ನಾವು ನಮ್ಮಲ್ಲಿ ಎನ್ರೋಲ್ ಆದಂತ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನು ನಾವು UGC ಕಳಿಸ್ತೇವೆ. ಏನ್ರಿ ಸರ್, ಇದಕ್ಕೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ಮತ್ತು ಬಿಜಾಪುರ ಮಹಿಳಾ ಯೂನಿವರ್ಸಿಟಿ ಆಗ್ಲಿ, ಧಾರವಾಡ ಆಗ್ಲಿ, ಗುಲ್ಬರ್ಗಾ ಯೂನಿವರ್ಸಿಟಿ ಆಗ್ಲಿ, ಮೈಸೂರು ಯೂನಿವರ್ಸಿಟಿ ಆಗ್ಲಿ, ಮಂಗಳೂರು ಯೂನಿವರ್ಸಿಟಿ ಆಗ್ಲಿ, ಅಲ್ಲೆಲ್ಲ ಕಲಿತಂತಹ ವಿದ್ಯಾರ್ಥಿಗಳಿಗೆ ಈಕ್ವಲೆಂಟ್ ಇದೆ ಅಂತ UGC ದವರು ಮಾನ್ಯತೆ ಕೊಟ್ಟು ಅವರ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲ ಮಾಡೇಬೇಕಾಗ್ತದ್ರಿ, ಇದು UGC ದವರು. ಇಲ್ಲ ಹಂಗ ಹಾಕಿದ್ರೆ ನಾವು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ. ಈಗ ಕೆಲವೊಂದು ಎಂದ್ರೆ ಇರ್ರೆಗ್ಯುಲಾರಿಟಿ ಇದೆ. ಫಾರ್ ಎಕ್ಸಾಂಪಲ್ ಶಿವಾಜಿ ಯೂನಿವರ್ಸಿಟಿ ಕೊಲ್ಲಾಪುರ್, ನಾವು ಹೋದಾಗ ಯಾರು ಎಂಪ್ಲಾಯ್ಮೆಂಟ್ ಸಲುವಾಗಿ ಲೆಕ್ಚರ್ ಪೋಸ್ಟ್ ಅಪ್ಲೈ ಮಾಡ್ಬೇಕಾದಾಗ ಅಲ್ಲೇನೋ ಇರ್ರೆಗ್ಯುಲಾರಿಟಿ ನಡೆದಿತ್ತು. ಅವಾಗ ಅವರು ದೋಸ್ ಆರ್ ಸ್ಟಡಿಡ್ ಇನ್ ದ ಶಿವಾಜಿ ಯೂನಿವರ್ಸಿಟಿ ಕೊಲ್ಲಾಪುರ್ ನಿಡ್ ನಾಟ್ ಅಪ್ಲೈ ಅಂತ ಬರೆದಿದ್ರು. ಅಂದ್ರೆ ಆ ಸಿಚುವೇಶನ್ಗೆ. ಬಟ್ ಇವಾಗ ಏನಾಗಿದೆ, ನಮ್ಮ ವಿಶ್ವವಿದ್ಯಾಲಯಕ್ಕೆ UGC ದವರು ಮಾನ್ಯತೆ ಕೊಟ್ಟು ಡ್ಯುಯಲ್ ಡಿಗ್ರಿ ಅವಕಾಶ ಕೊಟ್ಟು ಈ ಡಿಗ್ರಿಯನ್ನ ಬೇರೆ ಡಿಗ್ರಿಗೆ ಪಾರಿದೆ. ಅದ್ರ ಸಲುವಾಗಿ ನಾವು ಸಹ ಅವ್ರದ್ದೇನ್ ಸಿಲೆಬಸ್ ಇದೆ ಅವ್ರಕಿನ್ನ ಚೆನ್ನಾಗಿ ಸಿಲೆಬಸ್ ಮಾಡಿ ಅವ್ರ ಸೆಮಿಸ್ಟರ್ ಸಿಸ್ಟಮ್ ಅನ್ನ ಅಳವಡಿಸಿದ್ದಾರೆ. ಸೇಮ್ ಸೆಮಿಸ್ಟರ್ ಅಳವಡಿಸಿದೆವು. ಏನೇ ಒಂದು ರೆಗ್ಯುಲೇಟರಿ ಅಥಾರಿಟಿಯನ್ನ ಕಂಡೀಷನ್ ಹಾಕಿದೆ, ಆ ಕಂಡೀಷನ್ ಅನ್ನ ನಾವು ಫುಲ್ಫಿಲ್ ಮಾಡ್ತಾ ಇದ್ದೇವೆ. ಬೇರೆ ಅದಕ್ಕೆ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೈಯೆಸ್ಟ್ ಪ್ರೋಗ್ರಾಮ್ ಇಂಡಿಯಾದಲ್ಲಿ ಯಾರಿಗೂ ಕೊಟ್ಟಿಲ್ಲ ಇಷ್ಟು ಪ್ರೋಗ್ರಾಮ್ ಅನ್ನ. ಅಷ್ಟು ಪ್ರೋಗ್ರಾಮ್ ಹೊಸ ಪ್ರೋಗ್ರಾಮ್ ತಂದಿನಿ ನಾನು. ಅರ್ತ್ ಸೈನ್ಸ್ ಅಂತ ನಿನ್ನೆ ಕೊಟ್ಟರು, ಆಲ್ರೆಡಿ BEd ಕೊಟ್ಟಿದ್ದಾರೆ ಮತ್ತು MSW ಇದೆ. ಈವನ್ ಸೈಬರ್ ಸೆಕ್ಯೂರಿಟಿ ಕೋರ್ಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು. ಸೈಬರ್ ಸೆಕ್ಯೂರಿಟಿ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಹೇಳಿ ಅದನ್ನು ಕೋರ್ಸ್ ಅನ್ನ ಪ್ರಾರಂಭ ಮಾಡ್ಲಿಕ್ಕೆ ನಾವು ಪ್ರಾಸೆಸ್ ನಾಗಿದೆ, ಅಂದ್ರೆ ಡಿಸ್ಕಷನ್ ಆಗಿದೆ.
ಹಾ ಎಕ್ಸಾಮ್ ಸೆಂಟರ್ ಅದ ರೀ. ಈಗ ಇಲ್ಲ ಸರ್, ಅದನ್ನು ಈಗ ನಾನು ಹೋದ್ಮೇಲೆ ಅವ್ರಿಗೆ ಆ ಭಾಗದವ್ರಿಗೆ ಎಲ್ಲರಿಗೆ ಏನಾಗಿದೆ, ಅಲ್ಲೇ ಬರ್ಬೇಕು, ಅಲ್ಲೇ ಪ್ರಾಕ್ಟಿಕಲ್ ಮಾಡ್ಬೇಕು. ನಮ್ಮ ಭಾಗ ಹುಡುಗರು ಬಡವರು ಇರ್ತಾರೆ, ನಾವು ಅಲ್ಲಿ ಬರಂಗಿಲ್ಲ ಅಂತ ಹೇಳಿ ನಮ್ಮ ಡೀನಿಗೆ ಮತ್ತು ಇನ್ನೊಬ್ಬ ಸೈನ್ಸ್ ಫ್ಯಾಕಲ್ಟಿ ಏನ್ ಇರ್ತಾರಲ್ಲ ಸಿಕಾ ಡೈರೆಕ್ಟರ್ಗೆ, ಅವರಿಗೆ ಒಂದು ಟೀಮ್ ಮಾಡಿ ಅಲ್ಲಲ್ಲಿ ಪ್ರಾಂತ ವೈಸ್, ಆ ಡಿಸ್ಟಿಕ್ ವೈಸ್ ಅಥವಾ ಪ್ರಾಂತಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅನುಗುಣವಾಗಿ ಆ ಭಾಗಕ್ಕೆ ನಾರ್ತ್ ಕರ್ನಾಟಕ ಆಗ್ಲಿ ಮಂಗಳೂರು ಸೈಡ್ ಆಗ್ಲಿ ಅಲ್ಲಿ ಎಕ್ಸಾಮ್ ಮಾಡಬೇಕು. ಮತ್ತು ಕಾಂಟ್ಯಾಕ್ಟ್ ಕ್ಲಾಸ್ ನಮ್ಮಲ್ಲಿನೂ ಏನಿದೆ, ತಾವು ಹೇಳಿದ್ರಲ್ಲ, ನಮ್ಮಲ್ಲಿನೂ ಕಾಂಟ್ಯಾಕ್ಟ್ ಕ್ಲಾಸ್ ತಗೊಳ್ಬೇಕಂತ ಅವಕಾಶ ಇದೆ. ಮತ್ತು ಎಲ್ಲೆಲ್ಲಿ ಯಾವಾಗ ಹಾಲಿಡೇಸ್ ಇರ್ತದಲ್ಲ ಅವರಿಗೆ ಕರೆದು ವಿದ್ಯಾರ್ಥಿಗಳಿಗೆ ಇಂಟ್ರಾಕ್ಷನ್ ಮಾಡ್ಬೇಕಂತಿದೆ. ಅದು ಜಾಸ್ತಿ ಈಗ ಅವರೆಲ್ಲ ಲೆಕ್ಚರ್ಸ್ ಇದ್ದವರು ಮಾಡ್ಬೇಕಂತ ನಾನು ಆಲ್ರೆಡಿ 10 ಮೀಟಿಂಗ್ ಮಾಡೀನಿ ಈಗ ಆಲ್ರೆಡಿ. ನೀವು ಮಾಡೇಬೇಕು, ಯು ಜಿ ಸಿದವ್ರು ಏನು ಮ್ಯಾಂಡೇಟರಿ ಹೇಳಿದೆ ಮಾಡೇಬೇಕು. ಈಗ MBA ದವರಿಗೆ ಲಾಸ್ಟ್ 7 ಸೆಂಟರ್ಗಳಿಗೆ ಕಳಿಸಿ ಎಲ್ಲಾ ಕಡೆ ಕಾಂಟ್ಯಾಕ್ಟ್ ಕ್ಲಾಸ್ ಅನ್ನ ಮಾಡಿಸಿನಿ ಈ ವರ್ಷ. ಮತ್ತು ಪ್ರಾಕ್ಟಿಕಲ್ ಈ ಭಾಗದಲ್ಲಿ ಈಗ ಯಾವುದೇ ಒಳ್ಳೆ ಈಗ BLD ಕಾಲೇಜ್ ಒಳ್ಳೇದಿದೆ, ಆ ಕೊಲಾಬ್ರೇಷನ್ ಅಥವಾ ಮಹಿಳಾ ಯೂನಿವರ್ಸಿಟಿ ಸಬ್ಜೆಕ್ಟ್ಗಳು ಸೈನ್ಸ್ ಸಬ್ಜೆಕ್ಟ್ ಇದೆ, ಅಲ್ಲಿ MOU ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳು ಎಕ್ಸಾಮ್ ಸಹ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾ ಇದ್ದೀನಿ. ಎಲ್ಲ ಕಾಂಟ್ಯಾಕ್ಟ್ ಕ್ಲಾಸ್ ಮಾಡೋದು ಇಲ್ಲೇ ಬಂದ್ ಮಾಡ್ತಾರೆ. B.Ed ಆಗ್ಲಿ ಮತ್ತು ಇವನ್ ರೆಗ್ಯುಲರ್ MSc ಆಗ್ಲಿ ಅವನು ಕಾಂಟ್ಯಾಕ್ಟ್ ಕ್ಲಾಸ್ ಇಲ್ಲಿ ಮಾಡ್ಲಿಕ್ಕೆ ನಾನು ಹೇಳಿನಿ ಅವರಿಗೆ. ಟೋಟಲಿ ಈಗ 40 ಕ್ಲಾಸ್ ಇದ್ರಂದ್ರೆ 10 ಕ್ಲಾಸ್ ನಮ್ಮ ODL ನಲ್ಲಿ ಐ ಟು ಐ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್. ಅದರಲ್ಲಿ 40% ಆನ್ಲೈನ್ ಮಾಡಬೇಕು, 60% ಐ ಟು ಐ ಕಾಂಟ್ಯಾಕ್ಟ್ ಮಾಡಬೇಕು ಅಂತಿದೆ. ಕನ್ವೆನ್ಷನಲ್ ಯೂನಿವರ್ಸಿಟಿದಲ್ಲಿ ಹಾಗೆ ಮಾಡ್ತಾರೆ, ಅದೇ ತರ ಮಾಡ್ಬೇಕಂತಿದೆ. ಹೌದು. ನಮ್ಗೇನು ಕೊರತೆ ಅನ್ಸಿಲ್ಲ, ಯಾಕಂದ್ರೆ ಜಾಸ್ತಿನೇ ಆಗಿದೆ. ಲಾಸ್ಟ್ ಇಯರ್ ನಾನು ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಪ್ರೆಸ್ ಮೀಟ್ ಮಾಡಿದಾಗ ಜನವರಿ ಸೈಕಲ್ ನಲ್ಲಿ ಬಿಫೋರ್ 22 ನಲ್ಲಿ ಎಷ್ಟಿತ್ತು 6,000 ಇತ್ತು. ನಾನು 18,600 ಮಾಡಿದೆ ಆ ಸೈಕಲ್ ನಲ್ಲಿ. ಮತ್ತು ಜುಲೈ ಸೈಕಲ್ ನಲ್ಲಿ 25,000 ಮಾಡಿದೆ. ಅವಾಗೆಲ್ಲ 16,000 ಆಗಿತ್ತು 22 ನಲ್ಲಿ. ಟೋಟಲಿ 43,000 ಅಡ್ಮಿಷನ್ ಅನ್ನ ಮಾಡಿಸಿನಿ ಲಾಸ್ಟ್ ಇಯರ್. ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಇದು ನಮ್ಮ ವಿಶ್ವವಿದ್ಯಾಲಯ ಸಹ ಕನ್ವೆನ್ಷನಲ್ ವಿಶ್ವವಿದ್ಯಾಲಯದಲ್ಲಿ ಏನು ಕ್ವಾಲಿಟಿ ಎಜುಕೇಶನ್ ಕೊಡ್ತೇವೆ ಅದೇ ತರ ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೇನಾದ್ರೂ ಕ್ವಶನ್ಸ್ ಇದ್ರೆ. ಆಕ್ಚುಲಿ ಅದು ಕ್ವಶನ್ ಏನಾಯ್ತು ಸರ್, ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ನಾಗ ಮಾಡಬಾರ್ದಂತಿತ್ತು. 2005ರಲ್ಲಿ ಜನರಲ್ ನೋಟಿಫಿಕೇಶನ್ ಹಾಕಿದ್ರು UGC ದವರು. ಯಾರೇ ಎಲ್ಲಾ ಸ್ಟೇಟ್ ನಲ್ಲಿ ಮಾಡಿದ್ದಾರೆ, ಯಾರೇ ODL ಪ್ರೋಗ್ರಾಮ್ ಮಾಡ್ತಾ ಇದ್ರಿ ಆ ODL ಪ್ರೋಗ್ರಾಮ್ ನಮ್ಮ ಏನು ಸ್ಟೇಟ್ ನಲ್ಲೇ ಮಾಡ್ಕೋಬೇಕು ಮತ್ತು ಕೊಲ್ಯಾಬರೇಟರ್ಸಿಗೆ ಕೊಡಬಾರ್ದಂತಿತ್ತು. ಬಟ್ ನಮ್ಮ ವಿಶ್ವವಿದ್ಯಾಲಯದಿಂದ ಆ ತರ ಆಗಿದೆ ಕೆಲವೊಂದು, ಅದರ ಸಲುವಾಗಿ ಮಾನ್ಯತೆ ಇದ್ದಿಲ್ಲ. ಆ ನಡುವೆ 2015, 16, 17 ಆ ಮಾನ್ಯತೆ ಇದ್ದಿದ್ದಿಲ್ಲ ಅವಾಗ. ಮತ್ತೆ ನಮ್ಮ ಸರ್ಕಾರದವರು ಎಲ್ಲರೂ ಹೋಗಿ ಮಾನ್ಯತೆಯನ್ನು ಪಡ್ಕೊಂಡಿ ಮೇಲೆ ಕಂಡೀಷನ್ ಹಾಕಿದ್ರು. ಅದಕ್ಕೆ UGC ಅಂದ್ರೆ ರೆಗ್ಯುಲೇಟರಿ ಅಥಾರಿಟಿ ಏನ್ ಕಂಡೀಷನ್ ಆಗ್ತದೋ ಅದು ಫುಲ್ಫಿಲ್ ಮಾಡಿದ್ರೆ ಅವರಿಗೆ ಪರ್ಮಿಷನ್ ಕೊಡ್ತೇವಂತ. ಅದ್ರ ಸಲುವಾಗಿ ನಾನು ಹೋದ್ಮೇಲೆ June 31 ಲಾಸ್ಟ್ ಕೊಟ್ಟಿದ್ರು, 30th. ಆವಾಗ NAC A+ ಪಡ್ಕೊಂಡು ಮತ್ತೆ ಎಲ್ಲಾ ಕೋರ್ಸ್ಗಳನ್ನ PPR ಸಬ್ಮಿಟ್ ಮಾಡಿ UGC ದಿಂದ ಮಾನ್ಯತೆ ತಗೊಂಡೆ. 5 ವರ್ಷಕ್ಕೆ ಕೊಡ್ತಾರೆ. ಎಲ್ಲರಿಗೆ ಆಕ್ಚುಲಿ ನಮ್ಮಲ್ಲಿ ಕಾಂಟ್ರಾಕ್ಟ್ ಔಟ್ಸೋರ್ಸಿಗೆ ಬಿಟ್ರೆ ಎಲ್ಲ ಪರ್ಮನೆಂಟ್ ಎಂಪ್ಲಾಯಿಗೆ ನಮ್ಮಲ್ಲಿ ಏನು ಅದರ್ ಯೂನಿವರ್ಸಿಟಿಗೆ ಹ್ಯಾಕ್ ಕೊಡ್ತಾರಲ್ಲ ಹಾಗೆ ಕೊಡ್ತಾರೆ. ನಮ್ಮಲ್ಲಿ ಪರ್ಮನೆಂಟ್ ಪ್ರೊಫೆಸರ್ಸ್ ಇರೋದು 76 ಜನ, 76. ಕಾಂಟ್ರಾಕ್ಟ್ ಇರೋದು ಟೋಟಲಿ 55 ಜನ ಇದ್ದಾರೆ. 76 ಪರ್ಮನೆಂಟ್ ಫ್ಯಾಕಲ್ಟಿ, 55 ಕಾಂಟ್ರಾಕ್ಟ್ ಟೀಚರ್ಸ್, 1,200 ನಾನ್ ಟೀಚಿಂಗ್ ಇದ್ದಾರೆ. ಪ್ರತಿಯೊಂದು ಪ್ರಾದೇಶಿಕ ಕೇಂದ್ರಗಳಲ್ಲಿ 20, 30, 10 ಇದ್ದಾರೆ. ಅಲ್ಲಿ ಆ ಮಂಡ್ಯ ಮತ್ತು ಚಾಮರಾಜನಗರ, ಹಾಸನ ಅಲ್ಲೆಲ್ಲ 20 ಜನ ಇದ್ದಾರೆ ಒಂದು ಸೆಂಟ್ರಿಗೆ. ಈ ಭಾಗಕ್ಕೆ ಒಂದು 4, 5 ಈ ಭಾಗಕ್ಕೆ ಯಾವೂ ಇದ್ದೇ ಇಲ್ಲ. ಆಕ್ಚುಲಿ ನಾನು ಬಂದ್ಮೇಲೆ ಬಿಜಾಪುರ, ಕೊಪ್ಪಳ, ಯಾದಗಿರ, ಬೀದರ್ ಇವೆಲ್ಲ ಮಾಡೀನಿ ನಾನು.
ಆ ಮಾಡಿದ್ಮೇಲೆ ಒಂದು 4 ಜನ 5 ಜನ ಇದ್ದಾರೆ. ಬಟ್ ಇಲ್ಲಿಂದ ಈ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈ ಲಾಸ್ಟ್ ಇಯರ್ ಅಡ್ಮಿಷನ್ 25,000 ನಮ್ಮ ವಿದ್ಯಾರ್ಥಿನಿಗೆ ಆಗಿದೆ. ಇಲ್ಲ, ವರ್ಷ ವರ್ಷ ಅಡ್ಮಿಷನ್ ಮಾಡ್ತೇವೆ ನಾವು. ಕಾಂಟ್ರಾಕ್ಟ್ ಇರೋದು 6 ತಿಂಗಳು. ವೈಸ್ ಚಾನ್ಸಲರ್ ಪವರ್ಸ್ ಏನಿದೆ 6 ತಿಂಗಳಿದೆ. 6 ತಿಂಗಳು ಕಂಟಿನ್ಯೂ ಮಾಡಬಹುದು ಅಂತ ಈ ಟೆಂಪರರಿ ದವರಿಗೆಲ್ಲ. UGC ಆಲ್ರೆಡಿ ನೋಟಿಫಿಕೇಶನ್ ಮಾಡಿ ನಾನು 7 ಪೋಸ್ಟ್ಗಳನ್ನ ಪ್ರೊಫೆಸರು, 25 ಪೋಸ್ಟ್ ಅಸೋಸಿಯೇಟ್ ಸರ್ಕಾರದಿಂದ ಮತ್ತು ಗವರ್ನರ್ದಿಂದ ಅಪ್ರೂವಲ್ ತಗೊಂಡು ಅದು ನೋಟಿಫಿಕೇಶನ್ ಮಾಡೀನಿ. ಮತ್ತು HK ಕಲ್ಯಾಣ ಕರ್ನಾಟಕದ ಆ ಭಾಗಕ್ಕೆ ಯಾರೂ ನೋಟಿಫಿಕೇಶನ್ ಮಾಡಿಲ್ಲ. ಈ ನೋಟಿಫಿಕೇಶನ್ ಮಾಡಿ ಅಲ್ಲೊಂದು 32 ಪೋಸ್ಟ್ ಅನ್ನ ರೆಗ್ಯುಲರ್ ಪೋಸ್ಟಿಗೆ ನೋಟಿಫಿಕೇಶನ್ ಮಾಡೀನಿ. ಅದು ಈ ಪ್ರೊಸೆಸ್ನಾಗಿದೆ. ಮೋಸ್ಟ್ಲಿ ನಡುವೆ ತಾತ್ಪೂರ್ತಿಕ ತಡೆ ಅಂತ ಹೇಳಿದ್ರು. ಯಾಕಂದ್ರೆ ಬ್ಯಾಕ್ಲಾಗ್ ಇವೆಲ್ಲ ಕರೆಕ್ಟ್ ಮಾಡಿರಿಲ್ಲ, ಅವೆಲ್ಲ ನಾನು ಮಾಡಿಕೊಟ್ಟಿನಿ. ಸ್ಟ್ಯಾಚ್ಯೂಟ್ಸ್ ಅಪ್ರೂವಲ್ ಇದೆ ಎಲ್ಲ, ನಾನು ಬಂದ್ಮೇಲೆ ಗವರ್ನರ್ದಿಂದ ಸ್ಟ್ಯಾಚ್ಯೂಟ್ಸ್ ಅಪ್ರೂವಲ್ ಮಾಡಿ ಎಲ್ಲ ಕೊಟ್ಟಿನಿ. 59 ಸ್ಟ್ಯಾಚ್ಯೂಟ್ಸ್ ಅನ್ನ ಮಾಡೀನಿ ನಂಗೆ ಆಲ್ರೆಡಿ. ಓಕೆ, ಥ್ಯಾಂಕ್ ಯು.